ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಕರ್ಣ ಸುಳಾದಿ. ಮಕರ ಕುಂಡಲದಿಂದ ಜಗಜಗೀಸುವ ಕರ್ಣ, ಲಕುಮಿ ಭಿನ್ನಯಿಸಲು ಲಾಲಿಸುವ ಕರ್ಣ, ಅಖಿಳ ಜೀವರು ಮೋರೆಗಿಡಲು ಕೇಳುವ ಕರ್ಣ, ಮುಕುತ ಮುಕುತರಿಂದ ವರ್ಣಿಸಿ ಕೊಂಬ ಕರ್ಣ, ಚಿಕ್ಕ ಮಕ್ಕಳಿಂದಲಿ ಲಚ್ಚಿ ಪಿಡಿಸಿದ ಕರ್ಣ, ಸುಖಸಾಂದ್ರವಾಗಿದ್ದ ಸುಲಲಿತವಾದ ಕರ್ಣ, ಮಕ್ಕಳ ಮಣಿ ಸುನಿಲಯ ವಿಜಯ ವಿಠಲ, ಭಕ್ತರಿಗಾ ಗೋಚರವಾದ ಸುವರ್ಣ ಕರ್ಣ, ಪಂಚರ ದೋಲೆಯ ಧರಿಸಿದ ಶುಭ ಕರ್ಣ, ಕುಂಜರ ಪತಿ ಕೂಗೆ ಕೇಳಿದ ಮಹಾಕರ್ಣ, ಆಂಜನೇಯನ ಕೂಡ ಏಕಾಂತವಾಡಿದ ಕರ್ಣ, ನಂಜೇಶನ ಮೈಗೆ ಪೊಂದಿ ಪೊಳೆವ ಕರ್ಣ, ಮುಂಜಿ ಕೇಶಾಕ್ಷಮಣ ವಿಜಯ ವಿಠಲನ, ನಿರಂಜನ ನಿರ್ಗುಣ ನಿರಾಧಾರ ಕರ್ಣ, ವನಜ ಸಂಭವನೋ ಸ್ತೋತ್ರವ ಮಾಡೆ ಕರುಣದಲ್ಲಿ, ಅನವರಿತು ಲಾಲಿಸುವ ಗಣಿತ ಗುಣ ಕರ್ಣ, ತೃಣಮನುಜರು ಕೈ ಮುಗಿದು ವಂದನೆ ಮಾಡೆ, ಅನುಮಾನ ಇಲ್ಲದಲೆ ಪಾಲಿಸುವ ಕರ್ಣ, ಅಣು ಮಹತ್ತಾದರೂ ಒಂದೇ ಸಮಾನವಾಗಿ ವಿನಯದಿಂದಲಿ ಕೇಳಿ ಸಂರಕ್ಷಿಸುವ ಕರ್ಣ, ಧನುಜಾರಿ ಹುತ ಭುಜ ವಿಜಯ ವಿಠಲ ರಾಜ, ಮನದಂತೆ ಮಾಗಾಯಿಲಿಂದ ಒಪ್ಪುವ ಕರ್ಣ, ಸಾಧು ಜನರು ನಿಂದು ಆಧರಣೆಯಿಂದ ಆಧರಿಸಿ ಜ್ಞಾನ ಯಾದಿ ಪಾಲಿಪ ಕರ್ಣ, ಕ್ರೋಧದಿಂದಲಿ ವಿವಾದವನ್ನು ಪೇಳೆ ಒಯ್ದು ನರಕದಲ್ಲಿ ಬಾಧೆಗಿಡುವ ಕರ್ಣ, ಕಾದ ಬಂದ ಸುರರ ಮಾತಿನಿಂದಲಿ ಶಕ್ತಿ ಸೇದಿಕೊಂಡು ನೇತ್ರಾಣ ಗೈಸುವ ಕರ್ಣ, ಆದಿ ಮೂಲ ಸ್ವಸ್ತಿ ಕೃತ ವಿಜಯ ವಿಠಲ, ಆದಿತ್ಯ ಗಣದವರು ಪೋಗಿ ಬರುವ ಕರ್ಣ, ಉರವಣಿಸಿ ಸಾಸಿರ ಸಾವಿರ ವೇದಗಳು ನಿಂದು ಕರೆದು ಕೊಂಡಾಡಲು ಪರವೆ ಮಾಡಿದ ವರ್ಣ, ಸರಿ ಬಂದವರು ಕೂಗೆ ದೂರದಲ್ಲಿದ್ದರು ಕೇಳುತ್ತವರಗಳ ನಿತ್ತು ಮನೋಬಯಕೆ ಸಲ್ಲಿಪ ಕರ್ಣ, ಸರಿ ಬಾರದವರೆಷ್ಟು ಕರೆದು ಬೊಬ್ಬಿರಿದರು ಅರಿದು ಅರಿಯದಂತೆ ಸುಮ್ಮನಿಪ್ಪ ಮಾಯಾ ಕರ್ಣ, ಹರಿ ಕೂರ್ಮ ಮತ್ಸ್ಯವರಹ ತುರಗ ವೇಷದ ಕರ್ಣ, ಸರಸಿಜ ತನುಜಾಂಡ ಧರಿಸಿದದ್ಭುತ ಕರ್ಣ, ಪರಮ ದೈವ ಯಜ್ಞ ಗುಹ ವಿಜಯ ವಿಠಲ, ಮಹಾಪುರುಷ ಚೌಕಳಿ ಬಿಡಿ ಮುತ್ತಿನುಂಟೆ ಇಟ್ಟ ಕರ್ಣ, ದುರ್ಜನರಿಗೆ ನಿತ್ಯ ನರಕ ಕೊಡುವ ಕರ್ಣ, ಊರ್ಜಿತ ವಿಜಯ ವಿಠಲನ ಸುಂದರ ಕರ್ಣ, ದುರ್ಜನರಿಗೆ ನಿತ್ಯ ನರಕ ಕೊಡುವ ಕರ್ಣ, ಊರ್ಜಿತ ವಿಜಯ ವಿಠಲನ ಸುಂದರ ಕರ್ಣ. ಜೈ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಜೈ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಕರ್ಣ ಮಹಿಮಾ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಮಕರ ಕುಂಡಲದಿಂದ ಜಗಿಸುವ ಕರ್ಣ. ದೇವರು ಮಕರ ಕುಂಡಲಗಳು ಕಿವಿಯಲ್ಲಿ ಹಾಕ್ಕೊಂಡಿದ್ದಾರೆ, ಓಲೆಗಳು ಹಾಕ್ಕೊಂಡಿದ್ದಾನೆ ಕಿವಿಯಲ್ಲಿ. ಅದು ಯಾವ ಥರ ಇದೆ ಅಂದರೆ ಜಗ ಅಂಥೇಳಿ ಥಳಥಳ ಅಂತ ಮೆರಿತಾ ಇದೆ. ಅದು ಅದರದ್ದು ಶೈನಿಂಗ್ ಥಳಥಳ ಅಂಥೇಳಿ ಹೊಳಿತಾ ಇದೆ. ಅದರಿಂದ ನಮ್ಮಪ್ಪನ ಕಿವಿ ನಮಗೆ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಬೇಕು. ನೆಕ್ಸ್ಟ್, ಅಖಿಳ ಜೀವರು ಮೊರೆ ಇಡಲು ಲಕುಮಿ ಭಿನ್ನಯಿಸಲು. ಲಕ್ಷ್ಮೀದೇವಿ ಏನೇ ಹೇಳಿದರೆ ಕೂಡ ಅದನ್ನು ಸಾವಕಾಶವಾಗಿ ಲಾಲಿಸ್ತಾನೆ ನಮ್ಮಪ್ಪ, ಕೇಳ್ತಾನೆ. ಹಾಗೆ ಅಖಿಳ ಜೀವರು ನಾವೆಲ್ಲರೂ ಮೊರೆ ಇಟ್ಟರೆ ಕೂಡ ಏನಂತ ಕೇಳಿದರೆ, ಏನಂತ ನಾವು ಕೇಳ್ಕೊಂಡಾಗೆಲ್ಲ, ಮೊರೆ ಇಟ್ಟಾಗೆಲ್ಲ ಅದನ್ನು ನಮ್ಮಪ್ಪ ಕೇಳ್ತಾನೆ. ಮುಕುತ ಅಮುಕುತರಿಲಿಂದ ವಿರಜಾ ನದಿ ಸ್ನಾನ ಆದವರು ಆಗ್ಲಿಲ್ಲಿದ್ದವರು ಇವರು ಏನೇ ದೇವರನ್ನ ವರ್ಣನೆ ಮಾಡಿದರೆ ಆ ಅಪರೋಕ್ಷ ಜ್ಞಾನಿಗಳು ಇವರೆಲ್ಲ ಮೋಕ್ಷಕ್ಕೆ ಹೋಗುವವರು ಎಲ್ಲರ ವರ್ಣನೆಗಳನ್ನ ಕೇಳ್ತಾರೆ ಆ ಕರ್ಣದಿಂದ. ಅದಕ್ಕೆ ವಿಜಯದಾಸರು ಮಾಡಿದ ಪ್ರತಿಯೊಂದನ್ನ ಕೇಳ್ತಾರೆ ನಮ್ಮಪ್ಪ. ಕೇಳಿ ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂತ ಹೇಳ್ತಾರೆ.
ವಿಜಯದಾಸರ ಮುಂದೆ ಆ ಪದಗಳು ಇವೆಲ್ಲ ಜೋಡಿಸಿ, ಅಪ್ಪ ನನ್ನ ಕರ್ಣದ ಬಗ್ಗೆ ಕೂಡ ಬರ್ದೀಯಾ ನೀನು ಅಂಥೇಳಿ ಈ ಥರ ಇಂದಿರಾಪತಿ ಇವರ ಮುಂದೆ ಕುಣಿವನು. ಅದನ್ನ ಅಂಥ ಕರ್ಣದಿಂದ ಕೇಳಿ ಕುಣಿತಾರೆ ಅಂತ ಹೇಳ್ಬೋದು. ಮುಕ್ತರಿಂದ ವರ್ಣಿಸಿ ಕುಂಭಕರ್ಣ, ಚಿಕ್ಕ ಮಕ್ಕಳಿಂದಲೇ ಲಚ್ಚಿ ಬಿಡಿಸಿದ ಕರ್ಣ, ನಾಚಿಕೆ ಬಿಡಿಸಿದ ಕರ್ಣ, ಚಿಕ್ಕ ಮಕ್ಕಳಿಂದ ನಾಚಿಕೆ ಬಿಡಿಸಿದ ಕರ್ಣ ಇದು. ಸುಖ ಸಾಂದ್ರವಾಗಿದ್ದ ಸುಲಲಿತವಾದ ಕರ್ಣ, ಮೆತ್ತಗಿರುತ್ತೆ ಕರ್ಣ ನಮ್ಮಪ್ಪಂದು. ಮಕ್ಕಳ ಮಣಿ ಸುನಿಲಯ, ಒಳ್ಳೆ ನಿಲಯವದ್ರೊಳಗೆ ಭಕ್ತರಿಗೆ ಗೋಚರವಾದ ಕರ್ಣ. ಈ ಕಡೆಗೆ ಗೋಚರವಾದ ಕರ್ಣ ಭಕ್ತರಿಗೆ ಕಾಣಿಸೋದಿಲ್ಲ, ನಮ್ಮಪ್ಪನ ಕರ್ಣ ಕಾಣಿಸಲ್ಲ, ಕೇಳಿಸ್ತದ ದೇವರಿಗೆ ಅಂತ ಗೊತ್ತು, ಅದಕ್ಕೆ ನಾವು ಮೊರೆ ಇಡ್ತೀವಿ. ಆತನ ಕರ್ಣ ಎಲ್ಲ ಕಡೆ ನಮ್ಮ ಕಿವಿಯಲ್ಲಿಯೂ ಆತನ ಕಿವಿ ಇಟ್ಟೇ ಇರ್ತಾನೆ ಭಗವಂತ. ಆದರೂ ನಮಗೆ ಆತನ ಕರ್ಣ ನಮ್ಮ ಕಣ್ಣಿಂದ ನೋಡ್ಲಿಕ್ಕಾಗಲ್ಲ. ವಿಜಯದಾಸರು ಈ ಸುಳಾದಿಲಿಂದ ಆ ಕರ್ಣನ್ನ ನಮ್ಮ ಕಣ್ಣ ಮುಂದೆ ಕರ್ಕೊಂಬಂದು, ದೇವರ ಕರ್ಣ ನಮ್ಮ ಕಣ್ಣು ಮುಂದೆ ಕಾಣಿಸೋ ಥರ ಮಾಡಿದ್ದಾರೆ. ಆ ಭಕ್ತರಿಗೆ ಗೋಚರವಾದ ಸುವರ್ಣ ಕರ್ಣ, ಬಂಗಾರದ ಕರ್ಣ ಅಂಥೇಳಿ. ಪಂಜರದ ಓಲೆ, ಅದು ಏನಂತಾರೆ, ಪ್ರಿಸನ್ ಥರ ಒಂದು ಪಂಜರ ಇದ್ದಂಗಿರತ್ತೆ, ಅಂಥದ್ದು ಓಲೆ ಆಭರಣ ಇಟ್ಕೊಂಡಿದ್ದಾರೆ ಕಿವಿಯಲ್ಲಿ ಧರಿಸಿದ ಶುಭಕರ್ಣ. ಕುಂಜರ ಪತಿ ಕೂಗೆ, ಗಜೇಂದ್ರ ಕೂಗಿದಾಗೆ ಕೃಷ್ಣ ನನ್ನ ಕಾಪಾಡು ಅಂಥೇಳಿ ಗಜೇಂದ್ರ ಕೂಗಿದ ತಕ್ಷಣ ದೇವರು ಬರ್ತಾನೆ. ಅಂಥ ಕರ್ಣ ಅದು ಕೇಳಿಸ್ಕೊಂಡಿದ್ದದಕ್ಕೆ ನಮ್ಮಪ್ಪ ಬರೋದು. ಆಂಜನೇಯನ ಕೂಡ ಏಕಾಂತವಾಡಿದವದನ ಕರ್ಣ. ಆಂಜನೇಯನ ಜೊತೆಗೆ ಏಕಾಂತವಾಗಿ ಕುತ್ಕೊಂಡು ಆಂಜನೇಯ ಮಾಡಿದ ಪ್ರತಿಯೊಂದು ಪ್ರಾರ್ಥನೆಯನ್ನ ಕೇಳ್ತಾ ಇರೋ ಕರ್ಣ. ನಂಜೇಶನ ಮೈಗೆ ಪೊಂದಿ ಪೊಳೆವ ಕರ್ಣ. ಶೇಷದೇವರು, ನಂಜೇಶ ಅಂದ್ರೆ ಶೇಷದೇವರು ಮೈ ಮೇಲೆ ಮಲ್ಕೊಂಡಿರ್ತಾರೆ. ಆದಿಶೇಷನ್ನೇ ದೇವರ ವಾಹನ. ಕಿವಿ ಶೇಷದೇವರಿಗೆ ತಗಲ್ತದ, ಪೊಂದಿ ಪೊಳೆವ ಕರ್ಣ, ಅಂಥದ್ದು ಶೇಷದೇವರಿಗೆ ಕಿವಿ ತಗಲೋ ಕರ್ಣ. ಮುಂಜಿಕೇಶಾಕ್ಷಮಣ, ದರ್ಬಿ ಥರ ಇದ್ದ ಕೂದಲುಗಳು ಮುಂಜಿಕೇಶ ಅಂದ್ರೆ. ಅಂತ ವಿಜಯ ವಿಠಲನ ನಿರಂಜನ, ನಿರ್ಗುಣ, ನಿರಾಧಾರ, ಎಲ್ಲಿದೆ, ಎಲ್ಲಿಂದ ಆಧಾರ, ಎಲ್ಲಿ ಕಾಣಿಸ್ತದ, ಎಲ್ಲಿ ಕಿವಿ ಇದ್ದದ, ಇವ್ಯಾವುದು ನಮಗೆ ಗೊತ್ತೇ ಇಲ್ಲ. ಗುಣಗಳು ಏನು ಗುಣ ಅಂತ ಹೇಳ್ಬೇಕು ಹೇಳ್ರಿ, ಕೌಂಟ್ಲೆಸ್ ಇದಾವೆ ಅಂತ ಕರ್ಣ ಅಂತ ಹೇಳ್ತಾರೆ. ಆಮೇಲೆ ವನಜ ಸಂಭವನು ಸ್ತೋತ್ರವ ಮಾಡೆ ಕರ್ಣದಲ್ಲಿ ಆನವರಿತು ಲಾಲಿಸುವ ಅಗಣಿತ ಗುಣಗಣ ಕರ್ಣ. ಅಗಣಿತ ಗುಣಗಳು, ದೇವರ ಕರ್ಣಕ್ಕೆ ಕೂಡ ಗುಣಗಳು, ಎಲ್ಲ ದೇವರ ಅವಯವದಲ್ಲಿ ಪ್ರತಿಯೊಂದು ಭಾಗಕ್ಕೆ ಆ ಗುಣಗಳನ್ನ ಹೇಳಕ್ಕೆ ಗಣಿತ ಲೆಕ್ಕಕ್ಕೆ ಸಿಗಲ್ಲ. ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರೆ ಕರ್ಣದಿಂದ ಕೇಳ್ತಾನೆ, ಲಾಲಿಸ್ತಾನೆ. ಎಂಥ ಕರ್ಣ ಅಂದ್ರೆ ಅದು ಗಣನಕ್ಕೆ ಇಲ್ಲಷ್ಟು ಗುಣಗಳಿದ್ದ ಕರ್ಣ. ತೃಣ ಜೀವರು, ನಮ್ಮಂತಹ ತೃಣ ಅಣುವಾಗಿ ಸಣ್ಣ ಜೀವರು ನಾವೆಲ್ಲರೂ, ನಾವು ಕೈ ಮುಗಿದು ವಂದನೆ ಮಾಡಿದ್ರೆ ಸಾಕು, ಅನುಮಾನ ಇಲ್ಲಾರ್ದಾಗಿ ಪಾಲಿಸ್ತದ ಕರ್ಣ. ಕೇಳಿ ನಮಗೆ ಕೊಡ್ತಾನೆ. ಎಷ್ಟು ಲೌಕಿಕಗಳನ್ನ ಕೇಳ್ತೀವಿ ನಾವು. ಸಣ್ಣದ್ರಲ್ಲಿಂದ ಹಿಡ್ಕೊಂಡು ಏನೋ ಒಂದು ಬಂಗಾರ ಬೇಕು, ಮನಿ ಬೇಕು, ಮಕ್ಕಳು ಬೇಕು, ಎಲ್ಲದನ್ನ ಲಾಲಿಸ್ತಾನೆ, ಎಲ್ಲ ಪಾಲಿಸ್ತಾನೆ ಅಂತ ಕರ್ಣ. ಅಣು ಮಹತ್ತಾದರೂ ಒಂದೇ ಸಮಾನವಾಗಿ, ಅಣುವಾಗಿರ್ಬೋದು, ಮಹತ್ತಾದರಾಗಿ, ದೊಡ್ಡವರಾಗಿರ್ಬೋದು, ರಾಜರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸಣ್ಣವರಾಗಿರ್ಬೋದು, ಅಪರೋಕ್ಷ ಜ್ಞಾನಿಗಳಾಗಿರ್ಬೋದು, ಬ್ರಹ್ಮ ವಿಷ್ಣು ಎಲ್ಲ ದೇವತೆಗಳಾಗಿರ್ಬೋದು, ಎಲ್ಲರದು ಒಂದೇ ಸಮಾನವಾಗಿ ವಿನಯದಿಂದಲೇ ಕೇಳಿ ಸಂರಕ್ಷಿಸುವ, ಎಲ್ಲರೂ ಹೇಳಿದ್ದನ್ನ ಕೇಳೋ ಕರ್ಣ, ವಿನಯದಿಂದಲೇ ಕೇಳ್ತಾನೆ. ಧನುಜಾರಿ ಹುತಭುಜ ವಿಜಯ ವಿಠಲ ರಾಜ, ಮನದಂತೆ ಮಾಗಾಯಿಲಿಂದ ಒಪ್ಪುವ ಕರ್ಣ. ಮನಸ್ಸಿನಾಗೆ ಯಾವ ತರ ಅನ್ಕೋತೀವೋ ಅದೇ ತರ ಒಪ್ಪೋ ಕರ್ಣ ಅದು. ಸಾಧು ಜನರು ನಿಂದು ಆಧರಣೆಯಿಂದ ಆಧರಿಸಿ ಜ್ಞಾನ ಯಾದಿ ಪಾಲಿಪ ಕರ್ಣ. ಸಾಧು ಜನರು ನಿಂತ್ಕೊಂಡು ಆಧರಣೆಯಿಂದ ಜ್ಞಾನ ಯಾದಿ, ಜ್ಞಾನ ಒಂದೇ ಅಲ್ಲ, ಲಿಸ್ಟ್ ಅನ್ಮಾತು, ಜ್ಞಾನ ಆದಿ ಮೊದಲಾದ ಎಷ್ಟೊಂದು ಕೇಳ್ತೀವಿ ನಾವು. ಆದಷ್ಟು ನನ್ನಂತ ಕಿಮೆ ಹೇಳಬೇಕು ಅಂತಂದ್ರೆ ಪರಲೋಕದ್ವು ಜಾಸ್ತಿ ಕೇಳಲ್ಲ, ಇಹಲೋಕದಾಗಿದ್ದಿದ್ವು ಅದು ಕೊಡು ಇದು ಕೊಡು ಅಂತ ಕೇಳೋದು ಜಾಸ್ತಿ. ಅದು ಸಾಧು ಜನರಾದ್ರೆ ಜ್ಞಾನ ಕೊಡು, ನಿನ್ನ ನೋಡ್ಸು, ಲಿಂಗದೇಹ ಭಂಗ ಮಾಡು, ಏನೇನು ಕೇಳ್ಕೊತಾರೆ ಸಾಧು ಜನರು. ಅದೆಲ್ಲ ಕೇಳಿ ಅಲ್ಲಿಸ್ಟ್ ಏನಿರುತ್ತೆ ಅಲ್ಲ, ಜ್ಞಾನ ಯಾದಿ ಅಂತಿದ್ದಾರೆ. ಜ್ಞಾನ ಒಂದೇ ಅಲ್ಲ, ಆದಿ ಮತ್ತೆ ಇನ್ನ
ಸೋ ಆ್ಯಂಡ್ ಸೋ ಎಕ್ಸೆಟ್ರಾ ಅಂತ ಹೇಳ್ತೀವಲ್ಲ ಹಾಗೆ ಎಲ್ಲ ಪಾಲಿಪಕರಣ. ಕ್ರೋಧದಿಂದಲೇ ನಾವೇನನ್ನ ವಿವಾದ ತಗೊಂಡು ಬಂದು ನೀ ಇದು ಮಾಡಲಿಲ್ಲ ಅಂಥೇಳಿ ದೇವ್ರನ್ನ ಕ್ರೋಧದಿಂದ ಬೈದ್ರೆ, ನನ್ನ ಅಂದ್ರೆ ನಾನು ಮಾಡಿದರೆ ನರಕದಲ್ಲಿ ಬಾಧೆಗೆಡಿಸುವ ಕರ್ಣ, ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಕಾದ ಬಂದ ಅಸುರರ ಮಾತಿನಿಂದಲೇ ನಮ್ಮನ್ನು ಯಾವುದಾದ್ರೂ ಅಸುರರು ಬಂದು ಏನನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಅವ್ರನ್ನ ಶಕ್ತಿನ ನಿಸ್ತ್ರಾಣ ಮಾಡಿಬಿಡ್ತಾನೆ. ಅದು ನಮ್ಮ ಗುರುಮಂತ್ರ ಸುಳಾದಿಯಲ್ಲಿ ಬರುತ್ತೆ. ದೇವರನ್ನ ಬೇಡ್ಕೊಂಡ್ರೆ ಸಾಕು, ಬಂದು ಅದು ಪ್ರತಿನಿತ್ಯ ನಮ್ಮ ಎಡಭಾಗದಲ್ಲಿ ಇದ್ದ ಆ ಅಸುರರು, ಅವ್ರ ದೈತ್ಯರು ಅವ್ರನ್ನ ಸುಟ್ಟು ಬೂದಿ ಮಾಡಿ ಆದ್ಮೇಲೆ ನಮಗೆ ರಕ್ಷಣೆ ಮಾಡ್ತಾನೆ ಪ್ರತಿನಿತ್ಯ ಭಗವಂತ ಅಂಥೇಳಿ ನಾವು ಬೇಡ್ಕೊಂಡಾಗೆ. ಆ ಥರ ನಿತ್ರಾಣಗೈಸುವ ಅಂದರೆ ಅದನ್ನು ಅವ್ರನ್ನ ಶಕ್ತಿಸಿ ಎಲ್ಲ ಶಕ್ತಿನೆಲ್ಲ ತೆಗೆದುಬಿಟ್ಟು ನಿತ್ರಾಣ ಮಾಡಿ ಆ ಅಸುರರ್ನ ನಮ್ಮ ಹತ್ರಳಿಂದ ಸುಟ್ಟು ಬಿಡೋದು ಅಂತ ಕರ್ಣ. ಆದಿ ಮೂಲ ಸ್ವಸ್ತಿಕೃತ ವಿಜಯ ವಿಠಲ ಆದಿತ್ಯ ಗಣದವರು ಹೋಗಿ ಬರುವ ಕರ್ಣ. ಆದಿತ್ಯ ಗಣದವರು ಕಿವಿಯಲ್ಲಿ ಹೋಗಿ ಬರ್ತಾ ಇರ್ತಾರೆ ಅಂತೆ. ಉರವಣಿಸಿ ಸಾಸಿರ ವೇದಗಳು ನಿಂತು, ಎಲ್ಲ ಸಾವಿರಾನ ವೇದ ಶಾಸ್ತ್ರಗಳೆಲ್ಲ ನಿಂತು ಕರೆದು ಕೊಂಡಾಡಲು ಪರವೇ ಮಾಡದ ಕರ್ಣ. ಅದು ಅಷ್ಟು ಜಾಸ್ತಿ ಕೇಳಲ್ಲ ಅದರ ಬಗ್ಗೆ, ಬರೇ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಅಂತ ಅಂದಾಗ ಕೇಳೋ ಕರ್ಣ ಅಲ್ಲ ಅದು. ಸರಿ ಬಂದವರು ಅಂದ್ರೆ ಸುಮ್ಮನೆ ನಿಂತ್ಕೊಂಡು ಆತಗ ಬೇಕಾಗ್ಲಿಲ್ಲಿದ್ದವರು ನೀನು 108 ಹೇಳಿದ್ರೆ ಕೂಡ ದೇವರ ಬಗ್ಗೆ ನಾನು ಅಂತ ಅಂಬೋದು ಯಾವತ್ತು ಬಂತು, ನಾನು ಹೇಳಿದೆ ಅಂಬೋದು ಬಂತು ಅಂತಂದ್ರೆ ಸಾಕು, ಅದನ್ನು ಕಿವ್ಯಾ ಕೂಡ ಹಾಕೊಳ್ಳಲ್ಲ ಅಂಥೇಳಿ. ಪರವೇ ಮಾಡದ ಕರ್ಣ, ಪರವೇನೆ ಮಾಡಲ್ಲ, ಕೇಳೋದೇ ಇಲ್ಲ ಅದನ್ನ. ಎಷ್ಟು ವೇದಗಳು ಹೇಳಿ ಏನ್ ಹೇಳಿ, ಸರಿ ಬಂದವರು ದೇವರಿಗೆ ಸರಿ ಅಂತ ಅನ್ಕೊಂಡಿದ್ದವರು ಕೂಗಿದ್ರೆ ಸಾಕು, ದೂರದಲ್ಲಿದ್ರೆ ಕೂಡ ಕೇಳ್ತಾನಂತೆ. ಅದೇ ನಮ್ಮ ದ್ರೌಪದಿ ಮೊರೆ ಕೇಳಿದ ಹಾಗೆ ಅದೇ ಥರ ಗಜೇಂದ್ರ ಎಲ್ಲೋ ಇದ್ದು ದೇವಾ ಸ್ವಾಮಿ ಬಾಪ ಕಾಪಾಡು ಅಂದಗಳಿಗೆ ಆ ಥರ ಕೇಳುತ್ತೆ. ಸರಿ ಬಂದವರು ಕೂಗೆ ದೂರದಲ್ಲಿದ್ದರೂ ಕೇಳುತ್ತಾ ವರಗಳನ್ನಿತ್ತು ಮನೋಭಯಕ್ಕೆ ಸಲ್ಲಿಪ ಕರ್ಣ. ಮನೋಭಯಕೆಯನ್ನ ಸಂಪೂರ್ಣ ಮಾಡ್ತಾರೆ ಅಂತ ಕರ್ಣ. ಸರಿ ಬಾರದವರೆಷ್ಟು ಕರೆದರೂ ಅಥವಾ ಬೇಕಾಗ್ಲಿಲ್ಲಿದ್ದವರು ಎಷ್ಟು ಕರೆದರೂ ಕೂಡ ಬೊಬ್ಬಿರಿದರು ಹೊಡ್ಕೊಂಡ್ರೆ ಕೂಡ ಅರಿದು ಅರಿಯದಂತೆ ಕೇಳಿ ಕೇಳಲಾರ್ದಾಗೆ ಸುಮ್ಮನೆ ಇರೋ ಕರ್ಣ. ಯಾರು ಮಾತಾಡಿದ್ರು ಕೇಳ್ತಾನೆ, ನಮ್ಮಪ್ಪನ ಕೇಳಲಾರ್ದಾಗಿರೋದಿಲ್ಲ ಅಂತಲ್ಲ, ಕೇಳಿ ಕೇಳಲಾರ್ದಾಗಿರ್ತಾನೆ. ಹರಿ ಕೂರ್ಮ ಮತ್ಸ್ಯ ವರಹ ತುರಗ ವೇಷದ ಕರ್ಣ. ಸಿಂಹ ರೂಪದಾಗೆ, ಕೂರ್ಮದ ರೂಪದೊಳಗೆ, ಮತ್ಸ್ಯ ರೂಪದೊಳಗೆ, ವರಹದ ರೂಪದೊಳಗೆ, ಕುದುರಿ ತುರ್ಗ ಎಲ್ಲ ವೇಷದೊಳಗೆ ಕರ್ಣ. ಸರಸಿಜತನು ಜಾಂಡ ಧರಿಸಿದ ಅದ್ಭುತ ಕರ್ಣ. ಈ 3 ಲೋಕಗಳನ್ನೆಲ್ಲ ಧರಿಸಿದ ಅದ್ಭುತವಾದ ಕರ್ಣ, ಬ್ರಹ್ಮದೇವರನ್ನ ಪಡೆದ ಅದ್ಭುತವಾದ ಕರ್ಣ. ಹೀಗೆ ಪರದೈವ ಯಜ್ಞ ಗುಹ ವಿಜಯ ವಿಠಲ ಮಹಾಪುರುಷ ಚೌಕಳಿ ಬಿಡಿ ಮುತ್ತಿನುಂಟು ಇಟ್ಟ ಕರ್ಣ. ಬಿಡಿ ಮುತ್ತುಗಳನ್ನ ಇಟ್ಕೊಂಡಿದ್ದಾನೆ, ಚೌಕಟ್ಟಾಗಿದ್ದ ಕಿವ್ಯಾಗಿನ ಓಲೆಗಳಲ್ಲಿ ಬಿಡಿ ಮುತ್ತುಗಳನ್ನು ಇಟ್ಕೊಂಡಿದ್ದಂತ ಕರ್ಣ. ದುರ್ಜರಿಗೆ ನಿತ್ಯ ನರಕ ಕೊಡುವ ಕರ್ಣ. ಊರ್ಜಿತ ವಿಜಯ ವಿಠಲ ಸುಂದರ ಕರ್ಣ. ದುರ್ಜರಿಗೆ ನಿತ್ಯ ನರಕ ಕೊಡೋ ಕರ್ಣ ಊರ್ಜಿತ ವಿಜಯ ವಿಠಲ ಸುಂದರ ಕರ್ಣ. ಅಂತಹ ಸುಂದರ ಕರ್ಣ ನಮ್ಮಪ್ಪಂದು. ಅಂತಹ ಕರ್ಣದ್ದು ವಿಜಯದಾಸರು ಇವೆಲ್ಲ ಸುಳಾದಿಗಳು ಮಾಡಿದ್ದು ಒಂದು, ನಮ್ಮಂತವ್ರ ಜೊತೆಗೆ ಪಾರಾಯಣ ಮಾಡಿಸ್ತಾ ಇದ್ದಾನೆ. ಅದು ಎಷ್ಟೋ ಪುಣ್ಯ ಮಾಡ್ಕೊಂಡಿದ್ರೆ ಆಗ್ಲಿ, ದೇವರ ಒಂದೊಂದು ಅವಯವದ ಬಗ್ಗೆ ವಿಜಯದಾಸರು ಬರೆದಿದ್ದ ಆ ಸುಳಾದಿಗಳನ್ನ ನಾವು ಪಾರಾಯಣ ಮಾಡ್ತಾ ಇದ್ದೀವಿ. ಇದು ನಮಗೆ ಯಾವುದೋ ಜನ್ಮದ ಪುಣ್ಯ, ಎಷ್ಟೋ ಯಾವಾಗಿಂದೋ ಮಾಡಿದ ಪುಣ್ಯ ನಮಗೆ ಇಂದು ಒದಗಿ ಬಂದಿದೆ ಅಂತ ಹೇಳ್ಕೋಬಹುದು. ಸ್ವಾಮಿ ನಮ್ಮ ಮೇಲೆ ಇದೇ ಥರ ಕೃಪೆ ಮಾಡಿ ಇಟ್ಟಿರಲಿ. ನಾವೆಲ್ಲರೂ ಹೋಗಿ ವಿಜಯದಾಸರ ಈ ಎಲ್ಲ ಸ್ತೋತ್ರಗಳನ್ನ ನಾವು ಯಾರ್ಯಾರು ಪಾರಾಯಣ ಮಾಡಿದೀವೋ, ಮಾಡ್ಲಿಲ್ಲಿದ್ದವರಾಗ್ಲಿ ಸುಳಾದಿಗಳನ್ನ ಅಲ್ಲಿ ನಮ್ಮ ತಿಮ್ಮಪ್ಪನಿಗೆ ಒಪ್ಪಿಸಿ ಬರೋಣ. ಈ ಸಮರ್ಪಣೆ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡಿ ಹೋಗಿ ನಮ್ಮಪ್ಪನಿಗೆ ನಾವು ಮಾಡಿದ್ದೆಲ್ಲ, ನಾವು ಮಾಡಿದ್ದು ಅಂತಲ್ಲ, ಆತ ಒಳಗೆ ನಿಂತು ನಮ್ಮ ಜೊತೆಗೆ ಏನು ನುಡಿಸಿದಾನೋ, ಏನೋ ಪುಣ್ಯ ಇದ್ದಿದ್ದದಕ್ಕೆ ಇಷ್ಟೆಲ್ಲ ನಮ್ಮ ಜೊತೆಗೆ ನುಡಿಸ್ತಾ ಇದ್ದಾನೆ. ಇಷ್ಟು ಎಲ್ಲೋ ಕಿವಿಗೊಟ್ಟು ಕೇಳಿರ್ತೀವಿ. ಆ ಮಹಾತ್ಮನ ಕರ್ಣನ ಬಗ್ಗೆ ಕೂಡ ನಾವು ಇಷ್ಟು ಪಾರಾಯಣ ಮಾಡೋಷ್ಟು ಯೋಗ್ಯತೆ ನಮಗೆ ಸಿಕ್ಕಿದೆ. ನಾಮಕರ್ತ ಹರಿಕರ್ತ ಒಳಗೆ ಭಗವಂತ ಎಷ್ಟು ನಿಂತು ನುಡಿಸ್ತಾ ಇದ್ದಾನೋ ಅಷ್ಟೇ ನಾನು ನುಡಿದಿದ್ದು. ಇದರಲ್ಲೇ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ಜಯ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.